ನಮ್ಮ ಭಾಷೆ ಜಗತ್ತಿನ ಯಾವ ಭಾಷೆಗೂ ಕಡಿಮೆ ಇಲ್ಲ. 97,000 ಜನ ಹಿಂದಿಯಲ್ಲಿ ಫೇಲ್ ಆದ್ರು. ಹಾಗಾಗಿ ಇಂಥ ಹಿಂದಿಯ ಅಗತ್ಯ ನಮ್ಮ ಮಕ್ಕಳಿಗೆ ಯಾಕೆ ಬೇಕು? ನಮಸ್ತೆ ಕನ್ನಡಿಗರೇ, ಇದೇ 14ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ 15ರ ರಾತ್ರಿವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆ ಫ್ರೀಡಂ ಪಾರ್ಕ್ನಲ್ಲಿ ದ್ವಿಭಾಷಾ ಸೂತ್ರ ಜಾರಿಗೆ ಬರಬೇಕು. ನಮಗೆ ಮೂರನೆಯ ಭಾಷೆಯ ಅಗತ್ಯ ಇಲ್ಲ, ಹಿಂದಿಯ ಅಗತ್ಯ ಇಲ್ಲ, ಹಿಂದಿಯಿಂದ ನಮಗೇನು ಪ್ರಯೋಜನ ಇಲ್ಲ. ನಮ್ಮ ನೆಲದಲ್ಲಿ ನನ್ನ ಕನ್ನಡದ ಭಾಷೆಯೇ ಸಾರ್ವಭೌಮ ಭಾಷೆ ಆಗಬೇಕು. ನಮ್ಮ ಮಕ್ಕಳಿಗೆ ನನ್ನ ನೆಲದ ಭಾಷೆಯೇ ಅದು ಸಾರ್ವಭೌಮ ಭಾಷೆಯಾಗಿ ಉಳಿಬೇಕು. ಯಾವುದೂ ಸಂಬಂಧವಿಲ್ಲದ, ಯಾವುದೇ ರೀತಿಯ ಅನುಕೂಲವಿಲ್ಲದ ಹಿಂದಿ ಭಾಷೆಯನ್ನು ಕರ್ನಾಟಕದ ಕನ್ನಡಿಗರ ಮೇಲೆ, ಕನ್ನಡದ ಭಾಷೆಯ ಮೇಲೆ ಬಲವಂತವಾಗಿ ಹೇರಿಕೆ ಮಾಡೋದನ್ನ ನಾವು ಅವತ್ತೂ ಸಹಿಸಿಲ್ಲ. 26 ವರ್ಷದ ಹಿಂದೆಯಿಂದ ಇವತ್ತರೆಗೂ ಸಹ ರಾಷ್ಟ್ರಭಾಷೆ ಅಲ್ಲದ ಹಿಂದಿಯನ್ನು ರಾಷ್ಟ್ರಭಾಷೆ ಅಂತ ಹೇಳಿಕೊಂಡು ಕನ್ನಡದ ಮೇಲೆ ದಬ್ಬಾಳಿಕೆ ಮಾಡೋದು, ಬಲವಂತವಾಗಿ ಏರಿಕೆ ಮಾಡುವಂಥ ಹಿಂದಿಯನ್ನು ಧಿಕ್ಕರಿಸಿ ನಿಂತವರು ಕರ್ನಾಟಕ ರಕ್ಷಣಾ ವೇದಿಕೆ. ನಮ್ಮ ಭಾಷೆ ಜಗತ್ತಿನ ಯಾವ ಭಾಷೆಗೂ ಕಡಿಮೆ ಇಲ್ಲ. ಯಾವ ಜಗತ್ತಿನ ಭಾರಿ ದೊಡ್ಡ ಶ್ರೀಮಂತ ಭಾಷೆಗಳು ಅಂತ ಹೇಳಿಕೊಳ್ಳುವಂಥ ಮಹಾಪಂಕ್ತಿಯಲ್ಲಿ ನನ್ನ ಕನ್ನಡ ಇದೆ, ನಮ್ಮ ಕನ್ನಡ ಇದೆ. ಅಂಥ ಕನ್ನಡ ಭಾಷೆಯ ಸಾರ್ವಭೌಮತೆ ನನ್ನ ನಾಡಲ್ಲಿ ಉಳಿದೇ ಹೋದರೆ ನಾವು ಕನ್ನಡಿಗರು ಬದುಕಿದ್ದು ಸತ್ತ ಹಾಗೆ.